ರಾಜ್ಯದಲ್ಲಿ ಒಂದು ಕಡೆ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದ್ರೆ ಮತ್ತೊಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಅರ್ಥಾತ್ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹಳಷ್ಟು ಜನ ಸಚಿವರಿಗೆ ಇದು ಸಮಸ್ಯೆಯನ್ನು ತರ್ತಾ ಇದೆ. ಎಲ್ಲಿ ನನ್ನ ಸಚಿವ ಸ್ಥಾನ ಹೋಗ್ಬಿಡುತ್ತೋ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಇದರ ಬೆನ್ನಿಗೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆಯಾಗತ್ತೆ ಅನ್ನುವಂಥ ಸಾಧ್ಯತೆಗಳಿದಾವೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸಚಿವರಿಗೆ ತಳಮಳ ಶುರುವಾಗಿದೆ. ಪುನರ್ರಚನೆ ಭಯಕ್ಕೆ ಬಿದ್ದ ಹಲವು ಸಚಿವರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ಪ್ರಮುಖರನ್ನ ಭೇಟಿ ಮಾಡ್ತಾ ಇದ್ದಾರೆ. ಪ್ರಭಾವಿ ಸಚಿವರು ಹಲವು ದಿನಗಳಿಂದ ದೆಹಲಿ ಪ್ರಯಾಣವನ್ನ ಮುಗಿಸಿ ಬರ್ತಿದ್ದಾರೆ. ಮಂತ್ರಿಗಳು ಒಬ್ಬೊಬ್ಬರಾಗೆ ದೆಹಲಿ ವಿಮಾನ ಹತ್ತಿ ಅಲ್ಲಿ ತಮಗೆ ಬೇಕಾದವರನ್ನ ಭೇಟಿಯಾಗಿ ಅಥವಾ ತಮ್ಮ ಸಂಪರ್ಕವನ್ನ ಭೇಟಿಯಾಗಿ ನಂತರ ವಾಪಸ್ ಬರ್ತಾ ಇದ್ದಾರೆ. ಇದೀಗ ಕುತೂಹಲಕ್ಕೆ ಕಾರಣ ಆಗಿದೆ. ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ ಆಗತ್ತೆ ಅನ್ನೋ ಸಾಧ್ಯತೆಗಳಿರೋದ್ರಿಂದ ಮತ್ತು ಅದರ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾತನಾಡಿರೋದ್ರಿಂದ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮೇಜರ್ ಸರ್ಜರಿ ಅಂತಂದ್ರೆ ಬಹಳಷ್ಟು ಜನ ಮಂತ್ರಿಗಳು ಸಚಿವ ಸ್ಥಾನವನ್ನ ಕಳ್ಕೊಂಡು ಹೊಸಬರಿಗೆ ಅವಕಾಶ ಸಿಗುವಂತ ಸಾಧ್ಯತೆ. ಈಗ ಇರುವಂತ ಕೆಲ ಸಚಿವರು ಕ್ಯಾಬಿನೆಟ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ತಮ್ಮೆಲ್ಲ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಒಂದಿಷ್ಟು ಸಚಿವರು ಹೈಕಮಾಂಡ್ನ ಪ್ರಮುಖರನ್ನ ಭೇಟಿಯಾಗಿರುವ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಈಶ್ವರ್ ಖಂಡ್ರೆ ಭೇಟಿಯಾಗಿರುವಂಥ ಫೋಟೋವನ್ನು ನೋಡ್ತಾ ಇದ್ದೀರಿ. ಕೆ.ಸಿ. ವೇಣುಗೋಪಾಲ್ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ, ಅವರನ್ನ ಭೇಟಿಯಾಗಿ ಸಚಿವರು ಮಾತನಾಡಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಭೇಟಿಯಾಗಿರುವಂತ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಹೈಕಮಾಂಡ್ ಭೇಟಿಯ ಬಗ್ಗೆ ಕೆಲ ಸಚಿವರು ಬಹಿರಂಗಪಡಿಸಿದ್ದಾರೆ. ಹೌದು, ನಾವು ಹೋಗಿದ್ವಿ, ಫೋಟೋ ರಿಲೀಸ್ ಆಗಿದೆ, ಭೇಟಿ ಖಚಿತ ಆಗಿದೆ. ಇನ್ನುಳಿದ ಹಲವು ಸಚಿವರು ಗೌಪ್ಯವಾಗಿ ಪ್ರಯತ್ನ ಮಾಡಿದ್ದಾರೆ, ಭೇಟಿಯಾಗಿದ್ದಾರೆ. ಗೌಪ್ಯವಾಗಿ ಹೋಗಿ ತಮಗೆ ಬೇಕಾದವರನ್ನ ಅಥವಾ ದೆಹಲಿಯ ಹೈಕಮಾಂಡ್ಗೆ ಹತ್ತಿರವಾಗಿರುವಂತಹ ಪ್ರಭಾವಿ ನಾಯಕರನ್ನ ಭೇಟಿಯಾಗಿದ್ದಾರೆ. ರಾಜಕೀಯ ವಲಯದಲ್ಲಿರುವಂತಹ ಮಾತು ಏನು ಅಂತಂದ್ರೆ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಈ ಪ್ರಯತ್ನವನ್ನು ಮಾಡ್ತಾ ಇರೋದು. ನಾಳೆ ಒಂದು ದಿನ ಬರುತ್ತೆ, ಅದು ನವೆಂಬರೋ ಡಿಸೆಂಬರೋ, ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ ಇಂದ ನನ್ನನ್ನು ತೆಗೆದು ಪಕ್ಷದ ಕೆಲಸ ಮಾಡು ಅಂತ ಹೇಳಬಾರ್ದಲ್ವಾ? ಅದಕ್ಕೆ ಈಗಲೇ ನೋಡಿ, ನಾನು ಸಕ್ರಿಯನಾಗಿದ್ದೀನಿ, ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ನಾನು ಇಂತಿಂಥ ಜಾತಿ, ಇಂತಿಂಥ ಪ್ರದೇಶ, ನನ್ನನ್ನು ಕ್ಯಾಬಿನೆಟ್ ಅಲ್ಲಿ ಯಾಕೆ ಉಳಿಸ್ಕೊಳ್ಬೇಕು, ಇದನ್ನೆಲ್ಲ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಕರ್ನಾಟಕದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಪಕ್ಷ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ತ್ಯಾಗ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ತ್ಯಾಗರಾಜರ ರೀತಿಯಲ್ಲಿ ಮಾತನಾಡಿದ್ದಾರೆ. ಬಟ್ ದಿಲ್ಲಿ ಬೇರೆನೇ ಕತೆ ಹೇಳ್ತಿದೆ. ನಿಶ್ಚಿತ ರಕ್ಷತ್, ಯಾಕಂದ್ರೆ ಕ್ಯಾಮ್ರಾ ಮುಂದೆ ಹೇಳ್ದ ಹಾಗೆ ತ್ಯಾಗ ಮಾಡೋದಕ್ಕೆ ಸಚಿವರುಗಳು ರೆಡಿ ಇರಲ್ಲ ಅನ್ನೋದಕ್ಕೆ ದೆಹಲಿಗೆ ಹೋಗಿ ಬರ್ತಾ ಇರುವಂತ ಈ ಭೇಟಿಗಳೇ ಸಾಕ್ಷಿ. ಯಾಕಂದ್ರೆ ನಿಶ್ಚಿತವಾಗಿಯೂ 2.5 ವರ್ಷ ಆದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋದನ್ನ ಯಾರೂ ಅಲ್ಲಗಳಿತಾ ಇಲ್ಲ. ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿದ್ದಾರೆ, ಅನೇಕ ಸಚಿವರುಗಳು ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಸಚಿವಾಕಾಂಕ್ಷಿಗಳು ಕೂಡ ಸಚಿವ ಸಂಪುಟ ಪುನರ್ರಚನೆ ನಿಶ್ಚಿತ, ನಮಗೆ ಸರಿ ಅವಕಾಶ ಸಿಗುತ್ತೆ ಅಂತ ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ಬೆಳವಣಿಗೆ ನಡುವೆ ಕನಿಷ್ಠ 15 ಮಂದಿಯನ್ನ ಬದಲಾಯಿಸುತ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಹೈಕಮಾಂಡ್ ಹಂತದಲ್ಲೂ ಕೂಡ ಆ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕೂಡ ನಿಚ್ಚಳವಾಗ್ತಾ ಇದೆ. ಈ ಕಾರಣಕ್ಕಾಗಿ ಕೆಲ ಸಚಿವರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಲಾಬಿಗಳನ್ನ ಶುರು ಮಾಡಿದ್ದಾರೆ. ಕೆಲವರು ಕುರ್ಚಿ ಉಳಿಸಿಕೊಳ್ಳೋದ್ರ ಭಾಗವಾಗಿ ಭೇಟಿ ಕೊಡ್ತಾ ಇದ್ರೆ, ಇನ್ನು ಕೆಲವರು ಸಚಿವರ ಆಕಾಂಕ್ಷಿಗಳಿದ್ದಾರೆ, ಈ ಬಾರಿ ನಮಗೊಂದು ಅವಕಾಶ ಕೊಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಭೇಟಿಗಳನ್ನ ಕೊಡ್ತಾ ಇದ್ದಾರೆ. ಬೈರತಿ ಸುರೇಶ್ ಇರ್ಬೋದು, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುವರಾಯಸ್ವಾಮಿ, ಹೀಗೆ ಅನೇಕ ಸಚಿವರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ದೆಹಲಿಗೆ ಹೋಗ್ತಾ ಇರುವಂತಹ ಸಚಿವರಿಗೆ ಕಾಡ್ತಾ ಇರುವಂತಹ ಅನುಮಾನ ಏನು, ನಮ್ಮ ಹೆಸರು ಏನಾದ್ರೂ ಈ ಪಟ್ಟಿಯಿಂದ ಕೈ ಬಿಡುವ, ಅಂದ್ರೆ ಸಚಿವ ಸಂಪುಟದಿಂದ ಕೈ ಬಿಡುವಂತಹ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಮೊದಲು ತಿಳಿದುಕೊಳ್ತಾರೆ. ಆ ನಂತರ ತಾವು ಸಚಿವ ಸಂಪುಟ ಪುನರ್ರಚನೆಯಲ್ಲಿ
ಕೈ ಬಿಡದೇ ಇರುವ ರೀತಿ ಯಾವೆಲ್ಲ ಪ್ರಯತ್ನಗಳನ್ನ ಯಾರ್ಯಾರ ಮೂಲಕ ಒತ್ತಡಗಳನ್ನ ಹಾಕಿಸಬೇಕು ಆ ಪ್ರಯತ್ನದ ಭಾಗವಾಗಿಯೂ ಕೂಡ ದೆಹಲಿ ಭೇಟಿಗಳು ನಡೀತಾ ಇದೆ. ಇನ್ನು ಕೆಲವರು ಪೊನ್ನಣ್ಣ ಇರ್ಬೋದು, MLC ರಾಜಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ನಮಗೆ ಈ ಬಾರಿ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಲಾಬಿಯನ್ನು ಕೂಡ ಶುರು ಮಾಡಿದ್ದಾರೆ. ಅಂದ್ರೆ ಕೇಳದ ಹೊರತು ಹೈಕಮಾಂಡ್ ನೇರವಾಗಿ ಯಾರನ್ನು ಮಿನಿಸ್ಟರ್ಸ್ ಮಾಡೋದು ಅಷ್ಟು ಸುಲಭ ಇಲ್ಲ. ಹೀಗಾಗಿ ಸಚಿವ ಆಕಾಂಕ್ಷಿಗಳು ಕೂಡ ದೆಹಲಿಯ ಕದ ತಡ್ತಾ ಇದ್ದಾರೆ, ನಮಗೆ ಈ ಬಾರಿ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಪೊನ್ನಣ್ಣ ಕೂಡ ಬೈರತಿ ಸುರೇಶ್ ಅವರ ಜೊತೆಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಕೊಡಗುಗೆ ಈ ಬಾರಿ 2 ಸೀಟನ್ನ ಗೆದ್ದಿದ್ದೀವಿ, ಜಿಲ್ಲಾ ಪ್ರಾತಿನಿಧ್ಯ ಕೂಡ ಬೇಕು, ಹೀಗಾಗಿ ಕೊಡಗಿಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅನ್ನುವಂತಹ ಡಿಮಾಂಡ್ ಅನ್ನು ಕೂಡ ಪೊನ್ನಣ್ಣ ಅವರು ಇಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋರ ಕಸರತ್ತು ಆರಂಭ ಆಗಿದೆ, ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗತಕ್ಕಂಥವರ ಕಸರತ್ತು ಕೂಡ ಆರಂಭ ಆಗಿದೆ. ರಕ್ಷತ್, ಒಟ್ಟಿನಲ್ಲಿ ಹೈಕಮಾಂಡ್ ಹಂತದಲ್ಲಿ ಸಚಿವ ಸಂಪುಟದ ಪುನರ್ರಚನೆಯ ಲಾಬಿ ಮತ್ತು ಸಂಪುಟ ಸೇರಿಕೊಳ್ಳುವಂತಹ ಒತ್ತಡ ಇದೆರಡೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಕ್ಷತ್, ಮಾರುತೇಶ್, ಬಹುಶಃ 2013ರಿಂದ 18ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ ಮೇಜರ್ ಆದಂತ ಚೇಂಜಸ್ ಮಾಡಿದ್ರು, ದೊಡ್ಡ ಮಟ್ಟದ ಚೇಂಜಸ್ ಮಾಡಿದ್ರು. ಅಂತ ಆತಂಕ ಏನಾದ್ರೂ ಹಾಲಿ ಸಚಿವರನ್ನ ಕಾಡ್ತಾ ಇದೆಯಾ? ಎಲ್ಲಿ ನಮ್ಮನ್ನು ಪಕ್ಷದ ಕೆಲಸಕ್ಕೆ ಹಚ್ಚಿಬಿಡ್ತಾರೆ ಅಂತ? ಖಂಡಿತ ಈ ಬಾರಿ ಬಹುತೇಕ ಸೀನಿಯರ್ಸ್ ಗಳಿಗೆ, ಅಂದ್ರೆ ಈ ಬಾರಿ ಆಗಿರ್ತಕ್ಕಂತಹ ಸೀನಿಯರ್ಸ್ ಗಳಿಗೆ ಕೈ ಬಿಡ್ತಾರೆ ಅನ್ನುವಂತ ಮಾತಿದೆ. ಜೊತೆಗೆ ಹೊಸಬರನ್ನ ಸೇರ್ಪಡೆ ಮಾಡ್ಕೊಳ್ಳೋದ್ರ ಜೊತೆಗೆ ಸೀನಿಯರ್ ಗಳನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥದ್ದಿದೆ. ಯಾಕಂದ್ರೆ ಈಗ 2 ವರ್ಷ ನಂತರ ನೆಕ್ಸ್ಟ್ 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಬಹುತೇಕ ಹಿರಿಯರಿಗೆ ಈ ಬಾರಿ ಕೋಕ್ ಕೊಡ್ತಾರೆ ಅನ್ನುವಂಥದ್ದಿದೆ. ಹಿರಿಯರಿಗೆ ಕೋಕ್ ಕೊಟ್ಟರು ಕೂಡ ಹಿರಿಯರನ್ನೇ ಸೇರ್ಪಡೆ ಮಾಡಿಕೊಳ್ಳುವಷ್ಟು ಸಂಖ್ಯೆ ಕಾಂಗ್ರೆಸ್ನಲ್ಲಿ ಇದೆ. ರಕ್ಷತ್, ಹಾಗಾಗಿ ಹಿರಿಯರೆಲ್ಲ ಕುರ್ಚಿ ಉಳಿಸಿಕೊಳ್ಳುವುದರ ಭಾಗವಾಗಿ ದೆಹಲಿ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಇನ್ನೊಂದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರುವಂತದ್ದು, ಒಂದು ವೇಳೆ ನಾಯಕತ್ವದ ಬದಲಾವಣೆ ವಿಚಾರ ಏನಾದ್ರೂ ಮುನ್ನೆಲೆಗೆ ಬಂದ್ರೆ ನಾವು ಈಗ ಏನು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ, ಈ ಸಚಿವ ಸಂಪುಟವೇ ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕು ಅನ್ನುವಂತ ಮನಸ್ಥಿತಿಯಲ್ಲಿದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಏನಾದ್ರೂ ಅವಕಾಶ ಕೊಟ್ರೆ 25 ಸಚಿವರನ್ನ ಬದಲಾವಣೆ ಮಾಡುವಂತಹ ಇಂಗಿತವನ್ನು ಕೂಡ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ಅದಕ್ಕೆ ಆಸ್ಪದ ಕೊಡ್ತಾರೆ ಮತ್ತು ಹೈಕಮಾಂಡ್ ಯಾವ್ಯಾವ ಕಾರಣಗಳ ಮತ್ತು ಯಾವ್ಯಾವ ಅಂಶಗಳನ್ನ ಇಟ್ಕೊಂಡು ಸಚಿವ ಸಂಪುಟ ಪುನರ್ರಚನೆ ಮಾಡ್ತಾರೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ. ರಕ್ಷತ್, ಎಸ್ ಮಾರುತೇಶ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.